ಲೋಟ ನೀರು ತಂಬಾರೆ. ಬಾ ಎಲ್ಲ ಒಣಗಿ ಹೋಗೈತಿ. ನಿನ್ ಕುಟಗೆ ಒಡ ಕೊಟ್ಟಿ ಸಾಕಾಗೋಗೈತಿ ನೋಡ್ ನನಗೆ. ಕಾಡ ತಗೊಂಬರ್ಲೆ. ತಗೊಂಬಂದೆ. ಮದರ್ ಇನ್ ಲಾ. ಏನ? ಅಯ್ಯ ತಗೊಂಬಂದ್ ತಡಿ. ತಗೊಳ್ರಿ ಅತ್ತೆ ಅವ್ರೆ. ಅಯ್ಯೋ ದೇವ್ರೆ, ಇದೇನ್ಲೇ ನಿಂದ ಅವತಾರ? ಅಲ್ಲೇ ಶಿವಲಿಂಗ, ಬಾರ್ಲೆ, ಬಾರಲ್ಲ ಇಲ್ಲಿ ಶಿವಲಿಂಗ. ಯಾಕವ್ವ ಏನದ್ ಬಂದೆ. ಏಯ್ ಗಿರ್ಜಿ, ಏನ್ಲೇ ಇದು ನಿಂದ ಅವತಾರ? ಅಯ್ಯೋ ಅತ್ತೆರ, ಯಾಕ್ರೀ ಎದ್ರಿಕೆಂತೀರಾ? ಯಾಕ್ರೀ ಶಾಕ್ ಹಾಕಿರಾ? ನೀವ್ ಹೇಳಿದ್ರಲ್ಲ ಅರೆ ಬರೆ ಬಟ್ಟೆ ತೀರ ಬೇರ ಅಷ್ಟಕ್ಕೆನಕ್ಕಾಗದೆ ಇದ್ರುನು ಇದು ಓಕೆ ಅನಿಸ್ತತ್ ನೋಡ್ರಿ. ಹೆಂಗೈತ್ರಿ ನಂದು ಹೊಸ ಅವತಾರ? ಅಯ್ಯೋ ನಿನ್ನ, ಏನೇ ನೀನು? ನಾನೇನ ಬಾಯಿ ಮಾತ್ನಾಗೆ ಸಿಟ್ನೆ ಒಂದ್ ಮಾತು ಅಂದ್ಯವ, ಹಂಗೆ ನಡ್ಕೊಳಕತ್ತಿದೀಯಲ್ಲೇ. ಇನ್ನೊಮ್ಮೆ ಬೇರೆ ಇನ್ನೇನೋ ಅಂತಾನಿ, ಹಂಗೆ ಮಾಡ್ತೀಯ ನೀನ? ಹೋಗ್ ಬಿಚ್ಚು ಹೋಗೆ, ಸೀರೆ ಹಾಕ್ಯವ್ರ ಹೋಗೆ. ಗಿರ್ಜಿ ಏನೇ ಹೇಳಿ, ಭಾಳ ಚಲೋ ಕಾಣಕತ್ತಿ ನೋಡು. ನಾನು ಏನೋ ಅನ್ಕೊಂಬಿಟ್ಟಿದ್ದೆ ಬಿಡೆ ನಿನ್ನ. ಸೀರೆಗೂ ಚೆನ್ನಾಗಿ ಕಾಣ್ತೀಯ, ಇಂಥ ಡ್ರೆಸ್ನಿಗೂ ಚಲೋ ಕಾಣ್ತಿ ನೋಡೆ. ನನಗೆ ನಮ್ದು ಹೊಸ್ದಾಗಿ ಮದುವೆ ಆಗಿತ್ತಲ್ಲ, ಅದು ನೆನಪಾಗಕತ್ತೈತಿ ಈಗ. ಥೂ ನಿನ್ನ ಮಕ್ಕಕ್ಕೆ, ಏನಂತ ಮಾತಾಡ್ತೀಯಲ್ಲ? ನಿನ್ನ ಬಾಯ ಕೆರವಿಟ್ಲಿ. ಏನಾಗೈತ್ಲ ನಿನಗೆ? ನೀನೇ ಇಷ್ಟು ಸಲಿಗೆ ಕೊಟ್ರೆ ಇನ್ನಾಕೆ ಹದ್ಮೀರ್ ನಡೀತಾಳಲ್ಲ ಇನ್ನು ಈಗಲೇ ಹಿಂಗೆ? ಅಯ್ಯೋ ದೇವ್ರಿ, ಏನ್ ಬಂದತ್ಲ ನಿನಗೆ? ಗಿರ್ಜಿ ಹೋಗಿ, ತಪ್ಪಾತು ಹೋಗಿ ನಾನು ಅಂದದ್ದು. ಇನ್ನೊಬ್ಬಟ್ಟಿಗೆ ಹಂಗ ಅನ್ನೋದಲ್ ಹೋಗಿ, ಅದನ್ನ ಕಳವಿ ಸೀರೆ ಉಟ್ಕೋ ಹೋಗು. ಅಯ್ಯೋ ಅತ್ತರ, ಇಷ್ಟಕ್ಕೆ ಹಿಂಗಂದ್ರೆ ಹೆಂಗ್ರಿ? ನಾ ಇನ್ನು ಊರೆಲ್ಲ ಹರಿವಾಡ್ಬೇಕು, ಎಲ್ಲ ಹೆಂಗಸರಿಗೂ ತೋರಿಸ್ಬೇಕು. ಬರೀ ಮನೆಯಾಗಿ ನಿಮ್ಮಿಬ್ರಿಗೆ ತೋರಿಸ್ಬಿಟ್ರೆ ಹೆಂಗೆ? ಎಲ್ಲರಿಗೂ ತೋರ್ಸದ್ ಬೇಡ ಏನ್ ನಾನು? ಏಯ್ ಇಲ್ಲ ಹಾಕಿದ್ದಲ್ದೇನೆ ಮತ್ತೆ ಹೊರಗೆಲ್ಲ ತೋರಿಸ್ಬೇಕಂತೀಯ? ಏನ್ ಬೇಡ, ಹೋಗು ಹೋಗು, ಕಳವಿ ಸೀರೆ ಹಾಕಿ ಹೋಗು. ಅತ್ತೆಯವರ, ನೀವು ಜಲ್ದಿ ಸೊಪ್ಪೆಲ್ಲ ಸೋಸಿ ಇಡ್ರಿ, ನಾನು ಬಂದು ಅಡಿಗೆ ಮಾಡ್ತೇನ್ರಿ. ಈಗ ಹೋಗಿ ಊರೆಲ್ಲ ತಿರುಗಿ ಬರ್ತಾನೆ. ಬಾಯ್ ಬಾಯ್ ಮದರಿನ್ಲ. ಅಯ್ಯೋ ದೇವ್ರಿ, ಎಂತ ಕಟ್ಗೆ ಬಂದದಿಲ್ಲ. ಏನ್ ಮಾಡದ್ಲ ಈಗ? ಹೋಗ್ಲಾ ಕರ್ಕೊಂಬರುವಾಗ್ಲಾ ಆಕಿನ? ನಮ್ಮನೆ ಮರಿ ಅದೆಲ್ಲ ತೆಗೆದಿಟ್ಬಿಟ್ಲು ನಡಿ. ಹೋಗ್ಲಾ? ಗಿರ್ಜಿ ನಿತ್ಕೊಳ್ಳೆ, ಹೋಗ್ಬೇಡ ನಿತ್ಕೊಳ್ಳೆ ಗಿರ್ಜಿ. ಥೋ ಎಂತ ಕಾಲ್ಮಾನ್ ಬಂತವ. ಏನೇನು ಅನ್ನಂಗಿಲ್ ಬಿಡು ಈಗಿನ ಕಾಲ ಸೊಸ್ತ್ರಿಗೆ. ಏನವ? ಸರೋಜಿ, ಏನ್ಲೇ ಇದು? ರೇಣಮ್ಮನ ಮಗಳೇನ ಕಾಣವಲ್ಲಂತಲ್ಲ? ಬೆಳಗ್ಗೆನೆ ಬಂದದ್ಲವ, ಹಂಗೆ ಕೇಳ್ಕೆಂತ ಹಂಗೆ ಅರಬಡಿಸ್ಕೆಂತ ಬಂದದ್ಲವ. ನನ್ನ ಮಗಳಿಗೆ ಏನಾರ ಇತ್ಲ ಬಂದದ್ಲ ಅಂತಂದು ನಾನು ಯಾಕೆ ಏನಾಯ್ತು ಅಂತ ಕೇಳಿದ್ರೆ ಏನು ಹೇಳಿಲ್ಲವ ಆಕೆ. ಇಲ್ಲ ಕಣೆ, ಯಾಕ ಬೆಳಗಿಂದ ನನ್ನ ಮಗಳು ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಅಂದಳು. ಇಟ್ಟತ್ತಾದ್ರೂ ಬರಲಿಲ್ಲವ ಮನೆಗೆ, ಅದಕ್ಕೆ ಕೇಳೋಣ ಅಂತ ಬಂದು ನೋಡು ಅಂತ ಅಂದ್ಲು. ಹೌದಾ? ಅಯ್ಯೋ ಆ ಹುಡುಗಿ ಏನಾತೆ? ಎಂತ ಚಂದ ಎಲ್ಲಾರು ಕೊಟ್ಟಾಗ ಇಲ್ಲಿ ಓಡಾಡ್ಕೆಂತ ಮಾತಾಡ್ಸ್ಕೆಂತ ಇರ್ತವ. ಎತ್ಲೋಕತ್ತ ಏನಪ್ಪ ಹಂಗಾರೆ? ಅಯ್ಯ ಏನ್ ತಗ, ನಮಗೇನು ಗೊತ್ತಿಲ್ಲದೇನು ವಿಚಾರ ಅಲ್ಲ. ನಾನು ಮೊನ್ನೆಯಾಗ ದೇವಸ್ಥಾನಕ್ಕೆ ಹೋದಾಗ ಅವನು ಯಾರ ರಮೇಶ, ಶಾರದಕ್ಕನ ಮಗ ಇಲ್ಲೇನು? ಮಗನ ಜೊತೆಗೆ ಅಲ್ಲಿ ಮಾತಾಡ್ಕೊಂತ ನಿಂತಿದ್ಲವ. ನಾನು ಇದ್ಯಾಕೆ ಈಕಿ ಇವನ್ ಜೊತೆ ಮಾತಾಡ್ಕೊಂತ ನಿಂತಾಳೆ ಅಂತ ನೋಡ್ದೆ. ಏನೋ ಭಾರಿ ಮಾತಾಡಕತ್ತಿದ್ರವ. ಆಕಿನ ಒಳಕತ್ತಿದ್ಲು. ನಾನು ಹೋಗಿ ಮಾತಾಡ್ಸೋಣ ಅಂತ ಅನ್ಕೊಂಡೆ, ಮತ್ತೆ ನೋಡನ್ ತಡಿ ಇನ್ನೊಂದು ಚಾವತ್ತು ಅಂತಂದ್ರೆ ಹಂಗೆ ಮಾತಾಡ್ಕೊಂತ ಹಂಗೆ ಹೋಗೇ ಬಿಟ್ರು. ಅವ ಏನೋ ಹೇಳ್ತಾ ಇದ್ದ, ಈಕೆ ಒಳಕತ್ತಿದ್ಲು. ಆಮೇಲೆ ಅವನ ಮೇಲೆ ಸಿಟ್ಟು ಮಾಡ್ಕೊಂಡು ಈಕೆ ಹೋಗೇ ಬಿಟ್ಲು. ಅಯ್ಯೋ ದೇವ್ರೆ ಅನ್ಕೊಂಡು ನಾನು, ನನಗೇನಯ್ಯ ಹುಡ್ಗನ ಜೊತೆಗೆ ಓದ್ಗಿದ್ಲ ಏನೋ. ಓಹೋ ಹಂಗಾರೆ ಇಲ್ಲ ಐತಿ ಕರ ಮತ್ತು. ಏನೋ ಬಿಡು, ಶಾರದವ್ವ ಸೊಸೆ ಹುಡ್ಕ ಇದನ್ನೇ ಗೋಜಿಗೆ ಹೋಗೋದು ಬೇಡ ನೋಡು. ಆರಾಮಾಗಿ ಇಲ್ಲೇ ಊರ್ನಾಗೆ ಸಿಕ್ಬಿಟ್ಲು ಸೊಸೆ ಹಂಗಾರೆ. ಅವ ಏನವ ಊರ್ನಾಗೆ ಏನೇನೋ ನಡೆಯಕತ್ತೈತವ. ಗಾಢ ಒಂದು ಸುದ್ದಿನೇ ತಿಳಿಯೋದಿಲ್ಲ ನೋಡು. ನಿಮ್ಮಂತಾರ ಬಂದು ಹೇಳಿದ್ರಾಗೆ ಗೊತ್ತಾಗದು ನಮಗೆ ಏನು ಎತ್ತ ಅಂತಂದು. ಹೋಗ್ಲಿ ಬಿಡ್ರೆ, ಕಂಡಾರ ಮನೆ ವಿಚಾರ ನಮಗೆ ಯಾಕೆ? ಅಯ್ಯ ಊರ್ ಬಿಡಾಡಿ ಕೆಳಮಾಟ ಕೇಳ್ತಾಳೆ, ಆಮೇಲೆ ಹೋಗ್ಲಿ ಬಿಡ್ರೆ ನಮ್ಗೆ ಯಾಕೆ ಬೇಕು ಅಂತಾಳೆ. ಅಯ್ಯ ಬಿಡಾಲಿ, ನನಗೇನು ಗೊತ್ತಿಲ್ಲೇನು? ಹೋಗ್ಲಿ ಬಿಡೆ ಪ್ರೇಮಿ. ಅಲ್ಲಿ ನೋಡಿ ಗಿರ್ಜಲ್ಲ. ಅಯ್ಯೋ ದೇವ್ರಿ, ಆಕಿ ಈಕಿಗೆ ಬಂತೆ. ಗಿರ್ಜಿ, ನಿತ್ಕೊಳ್ಳೆ ಗಿರ್ಜಿ, ಬಾರ್ಲೆ ಇಲ್ಲಿ. ಹಂಗೆ ಹೊಂಟಿಯಲ್ಲೇ? ಈ ಬಿಡಾಡರಿಲ್ಲೇ ನಿಂತಿದಾರಲ್ಲಪ್ಪ. ನಾನೇನಯ್ಯ ನಮ್ಮ ಅತ್ತೆ ಮೇಲೆ ನನ್ನ ಗಂಡನ ಮೇಲಿನ ಸಿಟ್ಟಿಗೆ ಅಕ್ಕಿ ಮುಂದ್ಬಿಟ್ಟೆ. ನನಗೆ ಒಂಥರ ನಾಚಿಕೆ ಅನಿಸ್ತೈತಿ. ಹೆಂಗ್ ಹೋಗೋದು ಏನು ಅಂತ ಕೇರೆಗೆ. ಈ ಬಿಡಾಡ ನೋಡ್ರಿ ಏನ್ ಮಾಡ್ಲಪ್ಪ ಅನಿಸ್ತದ ನನಗೆ. ಹಂಗೆ
ಹಾ ಏನ್ ಹೇಳ್ರವ ಕೆಲ್ಸ ಐತ್ ನಾನು ಹೋಗ್ಬೇಕು. ವಾ ವಾ ಗಿರ್ಜಿ, ಒಂದ್ ಕ್ಷಣಕ್ಕೆ ನೀನೇ ಅಲ್ಲೇನೋ ಅಂತ ಅನ್ಸ್ಬಿಡ್ತಾವ ಹಂಗೆ ನನಗೆ ನೋಡ್ತಿದ್ದಂಕ್ಲೆಯ. ಏನಿ ಇಂಥ ಡ್ರೆಸ್ ಹಾಕಿ ಬಂದ್ಬಿಟ್ಟಿದೀಯಾ? ಬಾರಿ ಚಲೋ ಕಾಣ್ತಾ ಇದ್ ಬಿಡು. ಒಳ್ಳೆ ಯಾರೇದು ಹುಡುಗಿ ನೋಡ್ದಂಗ ತಂಗೆಯ ಒಂದ್ ಕೂಸಿನ ತಾಯಿ ಅನ್ನಂಗೆ ಇಲ್ಲ ನೋಡು. ಹೌದೇನ್ಲಿ ಗಿರ್ಜಿ? ಅಯ್ಯೋ ನನ್ ಗಂಡ ಪ್ರೀತಿಯಿಂದ ನಮ್ದು ಮದುವೆ ವಾರ್ಷಿಕೋತ್ಸವ ಇತ್ತು ನೋಡು. ಅವತ್ತಿನ ದಿನ ತಂದು ಕೊಟ್ಟದವ. ನಾನು ನಾಚಿಕತಪ್ಪ ನಾನು ಹಾಕಿರೋದಿಲ್ಲ ಅಂತಂದು ಹಂಗೆ ಎತ್ತಿಟ್ಟಿದ್ದೆ. ಇವತ್ತು ಯಾಕೋ ಹಾಕಬೇಕು ಅಂತ ಅನ್ನಿಸ್ತಾ ಹಾಕೆ ಬಂದ್ ನೋಡು. ವಾ ಗಿರ್ಜಕ್ಕ, ಏನವ ಹಂಗೆ ಗೊಮ್ ಕಂಡಂಗ್ ಕಾಣಕತ್ತೀಯೇ? ಯಾರ್ಯಾರಯ್ಯ ಓಡಿಸ್ಕೊಂಡು ಹೋದಾರ ಮತ್ತಂಗೆ ಶಿವಲಿಂಗ ಅಣ್ಣಂಗೆ ಬಾಯ್ ಬಾಯ್ ಬಡ್ಕೊಂಡ್ ನಾನು. ಹೋಗಿ ಮನೆಗೆ ದೃಷ್ಟಿ ತಗ್ಸ್ಕೆ ಫಸ್ಟ್. ಊನ್ಲೆ ಗಿರ್ಜಿ, ಹೋಗ್ ದೃಷ್ಟಿ ತಗ್ಸ್ಕ್ಯ. ಹೌದಾ, ಅಷ್ಟ್ ಚಲೋ ಕಾಣಕತ್ತೀನ ನಾನು? ವಾ ವಾ, ಏನ್ ಸುಳ್ಳು ಹೇಳಕತ್ತಾಳ ನೋಡು. ನಾನು ಮದುವೆ ವಾರ್ಷಿಕೋತ್ಸವಕ್ಕೆ ತಂದು ಕೊಟ್ಟಾನಂತೆ. ಎಲ್ಲಿಂದ ಬಂದದ್ಲೋ ಏನೋ ಮಾರಾಯ, ಎಷ್ಟು ತಲೆಬ್ಯಾ ನಡೆಸ್ತಾಳಲ್ಲೋ ಮಾರಾಯ. ಓಕೆ ಬಾಯ್ ಬಾಯ್ ಪ್ರೇಮಿ. ನಾನು ಹೋಗಿ ಶಾರದಕ್ಕನ್ನ ಸೀಯಿಂಗು ಡ್ರೆಸ್ ತೋರ್ಸಿಂಗು ಆಮೇಲೆ ಕಮ್ಮಿಂಗು. ಬಾಯ್ ಬಾಯ್. ಅವ್ವ ಗಿರ್ಜಿ, ಇಂಗ್ಲಿಷ್ ಮಾತಾಡಕತ್ತೀಯಲ್ಲೇ? ಯಾರು ಹೇಳ್ಕೊಟ್ರ ನಿನಗೆ? ಎಲ್ಲಿಂದ ಕಲ್ತ್ಕಂದೆ? ಅಯ್ಯ ಮಂಕದೆಣ್ಣೆ, ಅದಕ್ಕೆ ಹೇಳ ನಾನು ಬರೀ ಪಾತ್ರೆ ಉದ್ಕಿತೆ ಕುತ್ಕೋಬಾರ್ದು, ಪ್ರಪಂಚ ಜ್ಞಾನ ತಿಳ್ಕೋಬೇಕು ಅಂತಂದು. ಯಾರ್ಯಾಕೆ ಹೇಳ್ಕೊಡ್ತಾರೆ? ನಾನೇ ಟಿವಿ ನೋಡಿ ನೋಡಿ ಕಲ್ತ್ಕಂದನಿ. ಈ 30 ದಿನಗಳಲ್ಲಿ ಇಂಗ್ಲಿಷ್ ಕಲೀರಿ ಅಂತ ಬರ್ತದ ನೋಡು ಬುಕ್. ಅದನ್ನ ಪ್ಯಾಟೆಗೆ ಹೋಗಿ ತಗೊಂಬಂದಿದ್ದೆ. ಹಂಗಾಗಿ ಅದ್ರಾಗೆ ಕಲ್ತ್ಕಂದು ಇಷ್ಟು ಚಂದ ಇಂಗ್ಲಿಷ್ ಮಾತಾಡ್ತಾನ ನೋಡು. ಓ ಹೌದೌದು ಬಿಡ ಗಿರ್ಜಿ, ಹಂಗಾರೆ ನಾನು ಹೋಗಿ ತಗೊಂಬಂದು ಇಂಗ್ಲಿಷ್ ಕಲಿತಾನವ. ನಿನ್ ಜೊತೆ ಮಾತಾಡಕ್ ಬೇಕಲ್ಲ ಮತ್ ನನಗೆ. ಕಲಿಬೇಕು. ಹಳ್ಳಿ ಹೆಣ್ಮಕ್ಳು ಇಂಗ್ಲಿಷ್ ಮಾತಾಡೋದ್ ಕಲಿಬೇಕು, ಕನ್ನಡನ ಚಲೋತ್ನೆ ಮಾತಾಡೋದ್ ಕಲಿಬೇಕು. ಚಲೋತ್ನಾಗೆ ಇರ್ಬೇಕು. ಏನ್ ಅನಿಸ್ತದ ಅದನ್ನ ಕಲಿಬೇಕು ಮತ್ತೆ. ಸರಿನವ, ಓದ್ತಕತಿ ಬರ್ತಾನ. ವಾ ವಾ ಪ್ರೇಮಿ, ನೋಡ್ಲೇ ಗಿರ್ಜಿನ ಮನ್ಯಾಗೆ 7 ಲೂಸ್ ಬಿಟ್ಟಿದಾರ ನೋಡ್ಲೇ. ಆಕಿನ ಹೇಳರಿಲ್ಲ ಕೇಳರಿಲ್ಲ ಮನೆಯಾಗೆ. ಅತ್ತೇನೆ ಕೆದಳೆ ಮುದುಗುವೆ ಸುಮ್ಮನೆ ಇರ್ತದವ. ಅದು ಗಂಡ ಅದೊಂದು ಹುಚ್ಚಮೋಳಿ, ಯಾರು ಹೇಳರಿಲ್ಲ ಕೇಳರಿಲ್ಲ ನೋಡು. ನಮ್ದು ಹಂಗಲ್ಲವ, ಅತ್ತೆ ಮಾವ ಮಕ್ಳು ಮರಿ ಎಲ್ಲಾರು ಕೇಳರಯ್ಯ. ಏನೇನು ಮುಂದುವರ್ದು ಮಾಡಂಗಿಲ್ಲ ನೋಡು. ಶಾರದಕ್ಕ, ಅಯ್ಯೋ ಇದೇನ್ಲೇ ಗಿರ್ಜಿ ನಿಂದು ಹೊಸ ಅವತಾರ? ವಾ ದೇವ್ರೆ, ಒಳ್ಳೆಯ ಕಾಲೇಜ್ ಹುಡುಗಿ ನೋಡ್ದಂಕತ್ ನೋಡ್ಲೇ ಗಿರ್ಜಿ ನಿನ್ನ. ಅಲ್ಲಲೇ ಗಿರ್ಜಿ, ಹಿಂಗೆ ಬಂದೇನ್ಲಿ ಕೆರೆಗೆಲ್ಲಯ್ಯ? ಹಿಂಗೆ ಬಂದೆ. ಯಾಕೆ ಪರಕ? ಅಲ್ಲೇ ಅಡ್ಬಿಟ್ಟಿ ಏನೇ ಶಿವಲಿಂಗಣ್ಣಂದು ಮರ್ಯಾದೆ ತೆಗಿಯಕ್ಕೆ ಹೊಂಟದಿ ಬಿಡೆ ನೀನು. ಏನ್ಲೇ ನಿಂದು ಈ ಅವತಾರ? ಹೋಗ್ಲೇ, ಹೋಗಿ ಕಳಚಿ ಸೀರೆ ಉಟ್ಕೊಂಬರುವಾಗು ಲಕ್ಷಣವಾಗಿ. ಎಂತದಿದು? ಏಯ್ ಪೆದ್ದ ಮೂಳಿ ಪಾರಕ್ಕ, ಇದು ಈಗಿಂದು ಪ್ಯಾಸನ್ನು. ನಿನಗೇನು ಗೊತ್ತೈತಿ? ಸೀರೆನ ಒಳೆಯ ಗುಬ್ರ ಹಾಕ್ಯಂದು ತಲೆಯಿಂದ ಕಾಲ್ವರ್ಗುನು ಏನ್ ಗೊತ್ತಕತೆ ಹೇಳಿ ನಿನಗೆ? ಪ್ಯಾಸನ್ ಅಂದ್ರೇನು ಇದಂದ್ರೇನು ಅಂತಂದು ಎಲ್ಲಿಂದ ತಿಳಿಬೇಕು ಹೇಳಿ ನಿನಗೆ? ಪ್ಯಾದಗುಂಡಿ ನೋಡೆ ಶಾರದಕ್ಕ, ನನಗೆ ಪ್ಯಾದಗುಂಡಿ ಪಾರಕ ಅಂತಂದು ಹೆಸರಿಟ್ಬಿಟ್ಲು ನೋಡಿಕಿ. ಚಲೋ ತಗಳೆ ಪರಕ, ಒಳ್ಳೆ ಹೆಸರಿಟ್ಬಿಡ್ಲಿ ಗಿರ್ಜಿ ನಿನಗೆ. ಏನೇ ಗಿರ್ಜಿ, ಏನ್ ಚೆನ್ನಾಗ್ ಕಾಣಕತಿ ಗೊತ್ತೇನ್ ನೀನು? ವಾ ದೇವ್ರೆ, ಶಿವಲಿಂಗಣ್ಣಗೆ ಇನ್ನೊಂದ್ಸರಿ ಪ್ರೀತಿ ಆಗ್ಬಿಡ್ತತ್ ನೋಡ್ ನೀನ್ ನೋಡಿದ್ರೆ. ಅಲ್ಲೆಲ್ಲಿ ಗಿರ್ಜಾಕರೇ, ಏನ್ರಿ ಒಳ್ಳೆ ಬಾರಿ ಮಿಂಚಕತ್ ಬಿಟ್ಟಿರಲ್ಲ. ಏನ್ ಚೆನ್ನಾಗ್ ಕಾಣಕತ್ತಿರ್ರಿ ಈ ಡ್ರೆಸ್ನಾಗೆ. ನಮ್ ಶಿವಲಿಂಗ ಯಾವತ್ತನ್ ಕೊಟ್ಟದ್ನಪ್ಪ ಈ ಡ್ರೆಸ್ನ? ಹ್ಞೂನ್ರಿ ಗೌಡ್ರೆ, ನನ್ ಗಂಡ ನಮ್ದು ಮದುವೆ ವಾರ್ಷಿಕೋತ್ಸವ ನಡೀತ್ ನೋಡ್ರಿ, ಅವಾಗ ಕೊಟ್ಟಿದ್ರು. ನಾನೇ ಬ್ಯಾಡ ಅಂತ ಹೇಳಿ ಎತ್ತಿಟ್ಟಿದ್ದೆ. ಇವತ್ತು ಯಾಕೋ ಹಾಕಿಬೇಕು ಅಂತ ಅನಸ್ತಾ ಅದಕ್ಕೆ ಹಾಗೆ ಬಂದ್ಬಿಟ್ಟೆ ನೋಡ್ರಿ. ಅಲ್ಲಿ ಒಳ್ಳೆ ಫ್ಯಾಷನ್ ಶೋಗೆ ಹೋಗ್ತಾರ ನೋಡ್ರಿ, ಈ ಟಿವಿಯಾಗೆಲ್ಲ ತೋರಿಸ್ತಾರ ನೋಡ್ರಿ ಫ್ಯಾಷನ್ ಶೋ. ಅದಕ್ಕೆ ಹೋಗ್ಬಿಡ್ರಿ ಸುಮ್ನೆ. ಏನ್ ಚೆನ್ನಾಗ್ ಕಾಣಕತ್ತಿರ್ರಿ ಗಿರ್ಜಕ್ಕರೇ. ಹೌದೇನ್ರಿ ಗೌಡ್ರೆ? ಅದೊಂದು ಬಾಕಿ ಐತ್ ನೋಡ್ರಿ ಹೋಗೋದು. ಮುಂಡೆ ಹೂ ಮನೆಗಿರೋ ಹೂ ಬಿಡೋದಲ್ ಬಿಡ್ರಿ, ಏನ್ ಮಾಡೋದು? ಸಾಕು ಹೊಗಳಿದ್ದು. ಏನ್ರಿ ನೀವು? ಹೋಗ್ರಿ, ಏನಾರ ಕೆಲ್ಸ ಇದ್ರೆ ನೋಡ್ಕೆ ಹೋಗ್ರಿ. ಹೆಣ್ಮಕ್ಳ ಹತ್ರ ನಿಮ್ದೇನ? ಅಲ್ಲಲ್ಲಿ ಗಿಡ್ಮೂಲಂಗಿ ಅಂತಳೆ ನೋಡು. ಗಿರ್ಜಕ್ಕರು ತೆಳ್ಳಗಿರೋದ್ಕೆ ಎಂತ ಡ್ರೆಸ್ ಹಾಕಿನ್ರು ಏನ್ ಚೆನ್ನಾಗ್ ಕಾಣಿಸ್ತದರೆ. ನೀನು ಅದಿಯ ಊದ್ಕೆಮಟಿಗೆ ಹಂಗೆಯ ಒಂಚೂರು ತೆಳ್ಳಗಾಗು. ತೆಳ್ಳಗಾದ್ರೆ ನೋಡು ಇಂಥವೆಲ್ಲ ಡ್ರೆಸ್ಗಳನ್ನ ಹಾಕ್ಯಬಹುದು. ನೀನು ಚಲೋ ಕಾಣಿಸ್ತೀಯ ಅವಾಗ. ಶಾರದಕ್ಕೆ ಇಂಥ ಡ್ರೆಸ್ ಹಾಕಿಂದು ಊರ್ನಾಗ ಹೋದ್ರೆ ಸಣ್ಣದ ಆನೆ ಮರಿ ನೋಡ್ದಾಕತ್ ಬಿಡ್ರಿ ಗೌಡ್ರೆ. ಸುಮ್ಮನೆ ಪರಕ, ಅವ್ರಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲೇನು? ಶಾರದಾ, ಉನ್ಲೆ ಹೆಂಗ್ ಕಾಣಿಸ್ಬೋದು
ಇಂಥ ಡ್ರೆಸ್ನಿಗೆ ನಾನು ನೀನು ಕೈ ಕೈ ಹಿಡ್ಕೊಂಡು ಹಂಗೆ ಒಂದು ಡ್ಯಾನ್ಸ್ ಮಾಡ್ತಾ ಇದ್ರೆ ಆಹಾ. ಏನ್ರಿ ಲಡ್ಡು ಬಂದು ಬಾಯಿಗೆ ಬಿತ್ತ ಚತ ಮುಚ್ಚಿಲ್ರಿ ಬಾಯಿನ ಹಂಗೆ ತೆರೆದು ಬಿಟ್ರಂಗೆ 32 ಹಲ್ಲು ಕಾಣಂಗೆ ಮುಚ್ಚಿ. ಏ ಗಿರ್ಜಿ ಫಸ್ಟ್ ಹೋಗಿ ಅಡ್ರೆಸ್ ಕಳಿಸಿ ಸೀರೆ ಉಟ್ಕೋ ಹೋಗವ. ಹಾ ಊರಾಗಿರೋ ಗಂಡು ಮಕ್ಳೆಲ್ಲ ಮತ್ತೆ ನಿನ್ ಮೇಲೆನೆ ದೃಷ್ಟಿ ಬಿಟ್ಟು ಆಮೇಲೆ ಮುಖ ಬಕ್ಕತ್ ನೋಡು. ಹೋಗಿ ಮನೆಗೆ ಶಿವಲಿಂಗಣ್ಣನ ಹತ್ರಕ್ಕೆ ದೃಷ್ಟಿ ತಗ್ಸ್ಕೆ ಫಸ್ಟ್. ಹೋಗ್ಲಿ ಬಿಡ್ರಿ ಗಿರ್ಜಕರೆ, ಕತ್ತೆಗೆ ಹಿಂಗೊತ್ತು ಕಸ್ತೂರಿ ಗಮ್ಮತ್ತು. ಏನೇ ಆಗ್ಲಿ ಬಾಳ ಚಲೋ ಕಾಣಕತ್ತೆ ನೋಡ್ರಿ.